ಬಡವರಿಗೆ ಅಕ್ಕಿ ಕೊಟ್ಟರು, ಕರೆಂಟ್ ಕೊಟ್ಟರು, ಗ್ಯಾಸ್ ಕನೆಕ್ಷನ್ ಕೊಟ್ಟರು, ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಕೊಟ್ಟರು, ಶುದ್ಧ ನೀರು ಕೊಟ್ಟರು, ಮನೆ ಮನೆಗೆ ಕೊಳವೆ ಹಾಕಿಸಿ ಕೊಟ್ಟರು, ಮನೆ ಕಟ್ಟಿಕೊಳ್ಳೋಕೆ ಹಣ ಕೊಟ್ಟರು, ಉಚಿತ ಬ್ಯಾಂಕ್ ಖಾತೆ ಮಾಡಿಸಿ ಕೊಟ್ಟರು, ಹಳ್ಳಿ ಹಳ್ಳಿಗೆ ಸ್ವಚ್ಛತೆ ಕೊಟ್ಟರು, ಹಳ್ಳಿ ಹಳ್ಳಿಗೆ ಆಶಾ ಕಾರ್ಯಕರ್ತೆಯರನ್ನು ಕೊಟ್ಟರು, ಪ್ರತಿ ಪಂಚಾಯಿತಿಗಳಿಗೆ ವೈಫೈ ಕೊಟ್ಟರು, 120 ಕೋಟಿ ಭಾರತೀಯರಿಗೆ ವ್ಯಾಕ್ಸಿನ್ ಕೊಟ್ಟರು, ಮನೆ ಮನೆಗೂ ಕರೋನಾ ಕಿಟ್ ಕೊಟ್ಟರು, ರೈತರಿಗೆ ಸನ್ಮಾನದ ಹಣ ಕೊಟ್ಟರು, ರೈತರಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟರು, ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟರು, ರಾಸಾಯನಿಕ ಗೊಬ್ಬರಗಳ ಸಬ್ಸಿಡಿ ಕೊಟ್ಟರು, ಹನಿ ನೀರಾವರಿಯ ಪೂರ್ಣ ವೆಚ್ಚ ಕೊಟ್ಟರು, ಮಣ್ಣಿನ ಪರೀಕ್ಷೆ ನೀರಿನ ಪರೀಕ್ಷೆಗೆ ಒತ್ತು ಕೊಟ್ಟರು, ಸೋಲಾರ್ ಬಳಕೆಗೆ ಸಬ್ಸಿಡಿ ಕೊಟ್ಟರು, ರೈತರ ಬೆಳೆಗಳಿಗೆ ವಿಮೆ ಕೊಟ್ಟರು, ಹಿಂದೆಂದಿಗಿಂತಲೂ ಹೆಚ್ಚಿನ ಬೆಂಬಲ ಬೆಲೆ ಕೊಟ್ಟರು, ಉಗ್ರಾಣ ಕೋಲ್ಡ್ ಸ್ಟೋರೇಜ್ ಕೊಟ್ಟರು, ರೈತರಿಗೆ ಬೆಲೆ ಸಾಲ ಕೊಟ್ಟರು, ಬಡ್ಡಿ ಅವರೇ ಕೊಟ್ಟರು, ಕುರಿ ಹಸು ಕೊಳ್ಳಲು ಸಾಲ ಕೊಟ್ಟರು, ಮೀನುಗಾರಿಕೆ ನೇಕಾರಿಕೆ ಸಾಲ ಸೌಲಭ್ಯ ಕೊಟ್ಟರು, ರೈತರಿಂದ ನೇರವಾಗಿ ಆಹಾರ ಧಾನ್ಯ ಕೊಂಡು ಡೈರೆಕ್ಟ್ ಖಾತೆಗೆ ಹಣ ಜಮಾ ಮಾಡಿದ್ರು, ಸೈನಿಕರಿಗೆ ಸ್ವಾತಂತ್ರ್ಯ ಕೊಟ್ಟರು, ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟರು, ಸೈನಿಕರಿಗೆ OPS ಜಾರಿಗೆ ತಂದರು, ಹುತಾತ್ಮ ಸೈನಿಕರಿಗೆ ವಿಶೇಷ ಅನುದಾನ ನೀಡಿದರು. ಇದೆಲ್ಲ ಕೇಂದ್ರ ಸರ್ಕಾರ ಮಾಡಿದಂತಹ ಸುಧಾರಣೆಯಾಗಿದೆ ಮತ್ತು ಅವರ ಸಾಧನೆಯಾಗಿದೆ.